ಬೆಂಗಳೂರು ಮಾತ್ರ ಅಲ್ಲ, ಬಳ್ಳಾರಿಯಲ್ಲೂ ಕೂಡ ಹಾಗೇನೆ ವಿಜಯನಗರದಲ್ಲೂ ಕೂಡ ವಿಪರೀತವಾಗಿ ನಿನ್ನೆ ಮಳೆ ಸುರಿದಿದೆ. ನಿನ್ನೆ ರಾತ್ರಿ ಸುರಿದಂತ ಮಳೆಯಿಂದಾಗಿ ತಿಮ್ಲಾಪುರದಲ್ಲಿ ನೀರಿನ ರಭಸಕ್ಕೆ, ಮಳೆಯ ಹೊಡೆದಂತ ರಭಸಕ್ಕೆ ಸೇತುವೆನೇ ಕೊಚ್ಚಿ ಹೋಗಿದೆ. ಅಲ್ಲಿ ಸೇತುವೆ ಕೊಚ್ಚಿ ಹೋಗಿದ್ರಿಂದ ರಸ್ತೆ ಸಂಪರ್ಕ ಬಂದಾಗಿದೆ. ಸೇತುವೆ ಕೊಚ್ಚಿ ಹೋಗಿರುವ ಕಾರಣ ಕೆಎಸ್ಆರ್ಟಿಸಿ ರಸ್ತೆಯಲ್ಲಿ ನಿಲ್ಬೇಕಾಯ್ತು ಬಸ್. ಹೇಗೆ ಬಿಎಂಟಿಸಿ ಬೆಂಗಳೂರಿನಲ್ಲಿ ರಸ್ತೆಯಲ್ಲೇ ಬ್ಲಾಕ್ ಆಗಿತ್ತು, ಹಾಗೇನೆ ಇಲ್ಲೂ ಕೂಡ ಕೆಎಸ್ಆರ್ಟಿಸಿ ಸವಾರರು, ಅಲ್ಲಿ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಒದ್ದಾಡಬೇಕಾಯಿತು. ವಿಜಯನಗರದಲ್ಲಿ ತೆಂಗಿನ ಮರಕ್ಕೆ ಸಿಡಿಲು ಬಡಿದಿರುವಂತದ್ದಾಗಿದೆ. ಪಾದಾಚಾರಿಗಳೆಲ್ಲವೂ ಕೂಡ ಅಲ್ಲಿ ನಡೆಯೋಕ್ಕೂ ಕೂಡ ಕಷ್ಟ ಆಯಿತು. ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಹೇಗೆ ಮಳೆ ಸುರಿದಿರುವಂಥದ್ದು ಅಂತ. ಅಲ್ಲೇ ಬಸ್ ಕೂಡ ನಿಲ್ಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಬಸ್ ಸಂಚಾರ ಆಗೋದಕ್ಕೆ ಅನುವು ಮಾಡಿಕೊಡುವ ಹಾಗೆ ಜಿಲ್ಲಾಡಳಿತಕ್ಕೆ ಗ್ರಾಮಸ್ಥರು ಒತ್ತಾಯ ಮಾಡಿದ್ರು. ರಾತ್ರಿ ಗುಡುಗು ಸಿಡಿಲು ಸಮೇತ ವಿಪರೀತ ಮಳೆ, ಹಾಗೇನೆ ಸಿಡಿಲಿನ ಹೊಡೆತಕ್ಕೆ ತೆಂಗಿನ ಮರವೊಂದು ಸುಟ್ಟು ಕರಕಲಾಗಿದೆ. ಇನ್ನು ಇವತ್ತು ಬೆಳಗ್ಗೆ ಸ್ಕೂಲ್ಗೆ ಹೋಗಬೇಕಾಗಿರುವಂತ ಸಿಎನ್ ಸುಧೀಂದ್ರ ಮೊಲ ಸಾಕಾಣಿಕೆಯಿಂದ ವರ್ಷಕ್ಕೆ 10 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ವಿದ್ಯಾರ್ಥಿಗಳು ಕೂಡ ಈಗ ಹೋಗೋಕ್ಕಾಗದೆ, ರಸ್ತೆ ದಾಟೋಕ್ಕಾಗದೆ ಅಲ್ಲೇ ನಿಂತಿದ್ದಾರೆ. ಅಂದರೆ ರಸ್ತೆಗಳು ಬ್ಲಾಕ್ ಆಗಿದೆ, ಸೇತುವೆ ಕೊಚ್ಚಿ ಹೋಗಿದೆ. ಬಳ್ಳಾರಿ ವಿಜಯನಗರ ಭಾಗದಲ್ಲಿ ತಿಮ್ಲಾಪುರದಲ್ಲಿ ಈಗ ವಾಹನ ಸವಾರರು ಪರದಾಡ್ತಿರುವಂತಹ ಪರಿಸ್ಥಿತಿಯಲ್ಲಿ ಸೇತುವೆನೇ ಕೊಚ್ಚಿ ಹೋಗಿರುವಂತಹ ಕಾರಣ ಈಗ ಆ ರಸ್ತೆಯಲ್ಲಿ ಹೋಗುವಂತಹ ವಿದ್ಯಾರ್ಥಿಗಳು, ಬೇರೆ ಬೇರೆ ಊರುಗಳಿಗೆ ಕೆಲಸಕ್ಕೆ ಹೋಗುವಂಥವ್ರು, ಅವರೆಲ್ಲರಿಗೂ ಕೂಡ ಈಗ ಮುಂದೇನು ಭಾಳಷ್ಟು ಸುತ್ತಿ ಬಳಸಿ ನಂತರ ಹೋಗಬೇಕಾಗುತ್ತೆ, ಅಲ್ಲಿ ಹೋಗಬೇಕಾದ್ರೆ. ಬಟ್ ಈ ನೇರವಾಗಿ ರಸ್ತೆ ಇತ್ತು, ಬಟ್ ಆ ಸೇತುವೆನೇ ಕೊಚ್ಚಿ ಹೋಗಿರುವಂತಹ ಕಾರಣ ಈಗ ಆ ಸೇತುವೆ ಮತ್ತೆ ನಿರ್ಮಾಣ ಆಗೋ ತನಕ ಪರ್ಯಾಯ ಮಾರ್ಗವನ್ನೇ ಈಗ ಕಂಡುಕೊಳ್ಬೇಕಾಗಿದೆ. ಇನ್ನು ತೆಂಗಿನ ಮರಕ್ಕೆ ಸಿಡಿಲು ಬಡಿದಿರುವಂತಹ ದೃಶ್ಯವನ್ನ ನಾವೀಗ ನೋಡ್ತಾ ಇದ್ದೀವಿ. ಇದು ವಿಜಯನಗರ ಜಿಲ್ಲೆ ಹಿರೇಹಡಗಲಿಯಲ್ಲಿ ಆಗಿರುವಂತಹ ಘಟನೆ. ಸಿಡಿಲು ಬಡಿತಿದ್ದ ಹಾಗೇನೆ ತೆಂಗಿನ ಮರದಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ತಕ್ಷಣ ಅಗ್ನಿಶಾಮಕ ಸಿಬ್ಬಂದಿ ಅಲ್ಲಿಗೆ ಬಂದಿದ್ದಾರೆ. ಸ್ಥಳಕ್ಕೆ ದೌಡಾಯಿಸಿದ್ರು ಸಿಬ್ಬಂದಿ. ನಂತರ ನೋಡಿ ಇಲ್ಲಿ ಹೀಗೆ ಫೈರ್ ಬ್ರಿಗೇಡ್ ಅವರು ಬಂದು ಆ ತೆಂಗಿನ ಮರಕ್ಕೆ ನೀರನ್ನು ಹಾಯಿಸಬೇಕಾಯಿತು. ಹಿರೇಹಡಗಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂತಹ ಘಟನೆ ಇದು. ಇದು ವಿಜಯನಗರ ಜಿಲ್ಲೆಯಲ್ಲಿ ಬಂದಿರುವಂತಹ ಮಳೆ, ಹಾಗೇನೆ ತೆಂಗಿನ ಮರವೊಂದಕ್ಕೆ ಸಿಡಿಲು ಬಡಿದು ಬೆಂಕಿ ಕಾಣಿಸ್ಕೊಳ್ತು. ಅಲ್ಲಿ ನಂತರ ಅಗ್ನಿಶಾಮಕ ದಳದ ಸಿಬ್ಬಂದಿ ಬಂದು ಅಲ್ಲಿ ನೀರು ಹಾಯಿಸುವ ಮೂಲಕ ಬೆಂಕಿ ನಂದಿಸಿದರು. ನೀವು ಆ ಮರದ ಬ್ಯಾಕ್ಗ್ರೌಂಡಲ್ಲೂ ಕೂಡ ಗಮನಿಸ್ಬೋದು ಹೇಗೆ ಮಿಂಚಿನ ಒಂದು ಅಬ್ಬರ ಇದೆ ಅಂತ. ಸಿಡಿಲು ಗುಡುಗಿನ ಅಬ್ಬರ ಜೋರಾಗಿದೆ.